ಗುರುದೇವ್, ಸಿಂಹರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಆಗಬಹುದಾದಂತಹ ಈ ದೊಡ್ಡ ದೊಡ್ಡ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಏನೇನು ಬರುತ್ತೆ, ಯಾವ ರೀತಿಯಾದಂತಹ ಬದಲಾವಣೆಗಳು ಸಿಂಹರಾಶಿಯವರ ಜೀವನದಲ್ಲಿ ನಡೆಯೋದಿಕ್ಕಿದೆ, ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದಾನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಸಿಂಹರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಅಧಿಕಾರ, ಗೌರವ, ಕೀರ್ತಿ ಎಲ್ಲವೂ ಕೂಡ ನಿಮ್ಮ ಬಳಿಯಲ್ಲೇ ಇರುತ್ತೆ. ಇದು ಕೇವಲ ಒಂದು ಕಲ್ಪನೆ ಅಲ್ಲ, ಆದರೆ ಸಿಂಹರಾಶಿಯವರ ಗುಣಲಕ್ಷಣಗಳಲ್ಲಿ ಇದು ಕೂಡ ಒಂದು. ಯಾಕಂದರೆ ಕಾಡಿನ ರಾಜ ಯಾರು ಅಂದರೆ ನಮ್ಮ ಬಾಯಲ್ಲಿ ಬರುವಂತಹ ಉತ್ತರವೇ ಸಿಂಹ ಅಂತ. ಈ ಸಿಂಹನಿಗೆ ವಿಶೇಷವಾಗಿ ನಾಯಕತ್ವದ ಗುಣಗಳು ಬಹುತೇಕವಾಗಿ ಇರುವಂಥದ್ದು. ಒಂದು ಚರ್ಚೆ ಇದೆ, ನಾಯಕರನ್ನ ಹುಟ್ಟು ಹಾಕಲಾಗುತ್ತಾ ಅಥವಾ ಹುಟ್ಟುತ್ತಾನೆ ನಾಯಕರಾಗ್ತಾರ ಅಂತ. ಈ ಸಿಂಹರಾಶಿಯವರು ಯಾರೇ ಇದ್ರೂ ಅವರ ಹುಟ್ಟಿನಿಂದಲೇ ನಾಯಕತ್ವದ ಗುಣಗಳು ಸಿಂಹರಾಶಿಯಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥದ್ದು. ಅಂದರೆ ಒಂದು ನ್ಯಾಯಾಧೀಶನ ಥರ. ಯಾರಾದರೂ ಸಿಂಹರಾಶಿಯವರು ನ್ಯಾಯಾಧೀಶರಾಗಿತ್ತು ಅಂದರೆ ಖಂಡಿತವಾಗ್ಲೂ ಕೂಡ ಯಾವುದೇ ಕಾರಣಕ್ಕೂ ಸುಮ್ಮನೆ ಒಂದು ತೀರ್ಪನ್ನ ಕೊಡೋದಿಲ್ಲ. ಪೂರ್ವಪರ ಚರ್ಚೆಯನ್ನ ಮಾಡಿ ಯಾರಿಗೆ ನ್ಯಾಯ ಸಂದಬೇಕು ಅಂತ ನೋಡಿ ಅಂಥವರಿಗೆ ನ್ಯಾಯವನ್ನ ಕೊಡಿಸುವಂಥದ್ದು. ಸಿಂಹರಾಶಿಯವರಿಗೆ ನಾಯಕತ್ವದ ಗುಣಗಳ ಜೊತೆಗೆ ಅವರನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ನೋ ಮನಸ್ಥಿತಿ ಕೂಡ ಉಳಿದ ರಾಶಿಯವರಲ್ಲಿ ನಿರ್ಮಾಣ ಕೂಡ ಆಗ್ಬೋದು. ಯಾಕಂದ್ರೆ ಅಂತಹ ತೇಜಸ್ಸು ಖಂಡಿತವಾಗ್ಲೂ ಕೂಡ ಅವರ ಮುಖದಲ್ಲಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಈ ಸಿಂಹರಾಶಿಯವರು ಬಹಳ ಕಷ್ಟಗಳನ್ನ, ನಷ್ಟಗಳನ್ನ ಎಲ್ಲವನ್ನ ನೋಡಿ ಇನ್ಮೇಲಾದ್ರೂ ಚೆನ್ನಾಗಿರ್ಬೇಕು, ಯಾಕಂದ್ರೆ ಬಹಳ ಕಷ್ಟಪಟ್ಟಿದ್ದಾಯ್ತು, ಇನ್ಮೇಲಾದ್ರೂ ಚೆನ್ನಾಗಿರ್ಬೇಕು, ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ಬಹಳಷ್ಟು ಸರಿ ಯೋಚನೆಯನ್ನ ಮಾಡ್ತಾ ಇರ್ತೀರಿ. ಮುಂದಕ್ಕೆ ಹೋಗಕ್ಕಾಗದೆ ಬಹಳ ಒದ್ದಾಟವನ್ನ ಕೂಡ ನಡೆಸ್ತಾ ಇರ್ತೀರಿ. ಆದರೆ ಮುಖ್ಯವಾಗಿ ನೀವು ನೋಡಬೇಕಾಗಿರೋದು, ಸಿಂಹರಾಶಿಯವರು ಅಭಿವೃದ್ಧಿ ಆಗೋದಕ್ಕೆ ಯಾವ ದಾರಿಗಳನ್ನು, ಯಾವ ಮಾರ್ಗವನ್ನು ಅನುಸರಿಸಬೇಕು ಅಂತ ಹೇಳಿ. ನೀವು ಕೆಲಸಕ್ಕೆ ಮಾಡ್ತೇನೆ ಅಂದರೆ ಖಂಡಿತವಾಗ್ಲೂ ನಿಮಗೆ ಅಂಥ ಯಶಸ್ಸು ಸಿಗೋದಿಲ್ಲ. ಸಿಂಹರಾಶಿಯವರು ಇರೋವಂಥದ್ದೇ ಬಿಸ್ನೆಸ್ ಮಾಡೋವಂಥದ್ದಕ್ಕೆ, ಒಂದು ಸಂಸ್ಥೆಯನ್ನು ನಡೆಸಲಿಕ್ಕೆ, ಅಥವಾ ರಾಜಕೀಯವಾಗಿ ಬೆಳೆಯೋದಕ್ಕೆ, ರಾಜಕೀಯವಾಗಿ ಮುನ್ನುಗ್ಗಿ ಹೆಸರನ್ನು ಪಡ್ಕೊಳ್ಳೋದಕ್ಕೆ. ಇದರ ಜೊತೆಯಲ್ಲಿ ಒಂದು 4 ಜನರಿಗೆ ನನ್ನಿಂದ ಸಹಾಯ ಆಗಬೇಕು ಅನ್ನೋ ಮನಸ್ಥಿತಿಯಲ್ಲಿ ಖಂಡಿತವಾಗ್ಲೂ ಸಿಂಹರಾಶಿಯವರು ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಇಲ್ಲಿ ಒಬ್ಬರ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದಲ್ಲ, ಹಲವಾರು ಜನರ ಬಗ್ಗೆ ಯೋಚನೆ ಮಾಡಿ ನನ್ನ ಜನ ಅಂತ ಹೇಳಿ ಅವ್ರಿಗೂ ಕೂಡ ಅಭಿವೃದ್ಧಿ ಆಗಬೇಕು, ಅವರು ಕೂಡ ಮುಂದೆ ಬರಬೇಕು ಅಂತ ಹೇಳಿ ಎಲ್ಲರ ಬಗ್ಗೆ ಯೋಚನೆ ಮಾಡ್ತಕ್ಕಂತಹ ಮನಸ್ಥಿತಿ ಖಂಡಿತವಾಗ್ಲೂ ಕೂಡ ಈ ಒಂದು ಸಿಂಹರಾಶಿಯವರಿಗೆ ಹೆಚ್ಚಾಗಿರುವಂಥದ್ದು. ಸಿಂಹರಾಶಿಯವರು ತುಂಬ ವಿಶಾಲ ಹೃದಯಗಳಾಗಿರ್ತಾರೆ. ಅವರ ಹೃದಯದಲ್ಲಿ ಬಹಳಷ್ಟು ಜಾಗ ಇರುತ್ತೆ. ಯಾರಿಗೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಜಾಗವನ್ನು ಕೊಡ್ತಾರೆ. ಅವನು ತಪ್ಪು ಮಾಡಿರಲಿ, ಅವನು ಒಳ್ಳೆಯವನಿರಲಿ, ಕೆಟ್ಟವನಿರಲಿ, ಎಲ್ಲರಿಗೂ ಕೂಡ ಜಾಗವನ್ನು ಕೊಡ್ಕೊಳ್ತಾರೆ. ಖಂಡಿತವಾಗ್ಲೂ ಮಾಡಿದಂತಹ ತಪ್ಪಿಗೆ ಪ್ರಾಯಶ್ಚಿತ್ತ ಅಂತ ಹೇಳಿ ಪಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಯಾಕಂದರೆ ತಪ್ಪು ಮಾಡೋದು ಸಹಜ ಇದೆ, ಅದನ್ನು ತಿದ್ದಿ ನಡೆಯೋನು ಮನಜ ಆಗ್ತಾನೆ ಅನ್ನೋ ಕರ ಇವರು ಒಂದು ಅವಕಾಶವನ್ನು ಖಂಡಿತವಾಗ್ಲೂ ಕೂಡ ಯಾರೇ ತಪ್ಪು ಮಾಡಿದ್ರೂ ಅವರು ಕೊಡುವಂತಹ ಮನಸ್ಥಿತಿಯವರಾಗಿರ್ತಾರೆ. ಇವರ ವಿಶಾಲ ಹೃದಯದಿಂದಾಗಿ ಇವರನ್ನ ಜನ ಇಷ್ಟಪಡ್ತಾ ಇರ್ತಾರೆ. ಆದರೆ ರಾಜನ ಸ್ವಭಾವ ಆಗಿರ್ಬೋದು, ಸಿಂಹದ ಒಂದು ಲಕ್ಷಣಗಳಾಗಿರ್ಬೋದು ಎಲ್ಲ ಇದ್ರೂ ಸಿಂಹರಾಶಿಯವರಿಗೆ ಅವರು ಎಷ್ಟೇ ಸಹಾಯ ಮಾಡಿದ್ರೂ ಆ ಸಹಾಯವನ್ನು ಗುರುತಿಟ್ಟುಕೊಳ್ಳದೆ ಸಿಂಹರಾಶಿಯವರಿಗೆ ಕೇಡು ಬಗೆಯುವಂತಹ ಜನರೇ ಸುತ್ತಮುತ್ತ ಇರುವಂಥದ್ದು. ನಿಮ್ಮ ಸುತ್ತಮುತ್ತ ಯಾರು ನಿಮಗೆ ಒಳ್ಳೇದು ಬಯಸ್ತಾರೆ, ಯಾರು ನಿಮಗೆ ಕೆಟ್ಟದನ್ನು ಬಯಸ್ತಾರೆ ಅಂತ ಹೇಳಿ ನಿಮಗೆ ಗುರುತೇ ಸಿಗೋದಿಲ್ಲ. ಯಾಕಂದರೆ ಭಾಳಷ್ಟು ಜನ ನಿಮಗೆ ಚೂರಿ ಇಟ್ಕೊಂಡೇ ಕಾಯ್ತಾ ಇರ್ತಾರೆ ಬೆನ್ನ ಹಿಂದೆ, ಯಾವಾಗ ಚುಚ್ಚೋದು ಅಂತ. ಸಿಂಹರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರಬೇಕು, ಎಚ್ಚರಿಕೆ ಹೆಜ್ಜೆ ಇಡಬೇಕು. ಅವ್ರೇನಾದರೂ ಒಂದು ಸ್ವಲ್ಪ ಮೈ ಮರೆತರೂ ಕೂಡ ಅವರನ್ನು ಮುಗಿಸಿ ಬಿಡಲಿಕ್ಕೆ ಜನರು ಕಾಯ್ತಾ ಇರ್ತಾರೆ. ಹಾಗಾಗಿ ಸಿಂಹರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರಬೇಕು. ಈ ಒಂದು ಆಗಸ್ಟ್ ಮಾಸದಲ್ಲಿ ಶನಿ ಅಷ್ಟಮದಲ್ಲಿರುವಂತಹ ಶನಿಯಿಂದಾಗಿ ಒಂದಷ್ಟು ಸಮಸ್ಯೆಗಳು, ಕೆಲಸದಲ್ಲಿ ಲೇಟ್ ಆಗುವಂಥದ್ದು, ಅಭಿವೃದ್ಧಿ ಸ್ವಲ್ಪ ಕಮ್ಮಿ ಆಗ್ತಕ್ಕಂತಹ ಸಂಭವಗಳು ಎಲ್ಲವೂ ಕೂಡ ಈ ಒಂದು ಆಗಸ್ಟ್ ಮಾಸದಲ್ಲಿ ಸಿಂಹರಾಶಿಯವರಿಗೆ ಇರುವಂಥದ್ದು. ಸಿಂಹರಾಶಿ ಬಗ್ಗೆ ಹೇಳ್ತಾ ಈ ವಿಶೇಷವಾದ ಮಣಿಗಳ ಬಗ್ಗೆ ಹೇಳಲೇಬೇಕು. ಇದು ವಿಶೇಷವಾಗಿ ಸೂರ್ಯನ ಅಂಶವುಳ್ಳಂತಹ ಒಂದು ಮಣಿಯಾಗಿದ್ದರೆ ಇದು ಗುರುವಿನ ಅಂಶವುಳ್ಳಂತಹ ಮಣಿಯಾಗಿರುತ್ತೆ. ಇದೆರಡನ್ನ ಕೂಡ
ನಿಮ್ಮ ಕೈಯಲ್ಲಿ ನೀವು ಧರಿಸ್ಕೊಳ್ಳೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಚೆನ್ನಾಗಾಗುತ್ತೆ. ಯಾಕಂದರೆ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ದೈವ ಬಲ ಅಂತಕ್ಕಂಥದ್ದು ನಮ್ಮ ಜೊತೆ ಇದ್ದಾಗ ನಾವು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ಸಕ್ಸಸ್ ಆಗೋದಕ್ಕೆ ಈ ವಿಶೇಷವಾದ ಮಣಿಗಳನ್ನು ನಿಮ್ಮ ಹಸ್ತದಲ್ಲಿ ಧರಿಸ್ಕೊಂಡು ನೀವು ಯಾವುದೇ ಕೆಲಸಕ್ಕೆ ಹೋದರೂ ಕೂಡ ಅದು ಸಕ್ಸಸ್ ಆಗುತ್ತೆ. ಯಾಕಂದರೆ ಈ ಮಣಿಗಳನ್ನು ನಿಮ್ಮ ಹೆಸರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಾವು ಕೊಟ್ಟಿರ್ತೇವೆ. ಧರಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಅಭಿವೃದ್ಧಿ ಆಗ್ತೀರಾ. ಒಬ್ಬ ರಾಜನಿಗೆ ತನ್ನ ಕಿರೀಟದ ಭಾರ ಏನು ಅಂತ ಹೇಳಿ ಗೊತ್ತಿರುತ್ತೆ. ಸಿಂಹ ರಾಶಿಯವರು ತಮ್ಮ ಒಂದು ಗುಣಲಕ್ಷಣಗಳ ಜೊತೆ ಅವರದ್ದೇ ಆದಂತಹ ಒಂದಷ್ಟು ಬ್ಯಾಗೇಜ್ಗಳನ್ನ ಹೊತ್ಕೊಂಡು ಬಂದಿರ್ತಾರೆ. ಅಂದರೆ ನಾನು ಇದೇ ಥರ ಇರಬೇಕು, ಇದೇ ಥರ ಮಾಡಬೇಕು ಅಂತ ಹೇಳಿ ನಾನೇ ಶ್ರೇಷ್ಠ, ನಾನೇ ಎಲ್ಲದಕ್ಕಿಂತ ಎತ್ತರದಲ್ಲಿರುವನು, ಮಿಕ್ಕಿರೋರೆಲ್ಲ ಕನಿಷ್ಠರು, ಅವ್ರಿಗೆಲ್ಲ ಏನೂ ಗೊತ್ತಿಲ್ಲ. ಸಿಂಹ ರಾಶಿಯವರು ಯಾರಾದರೂ ಈ ತಪ್ಪುಗಳನ್ನು ಮಾಡ್ತಾ ಇದ್ರೆ ಎಚ್ಚರಿಕೆಯಿಂದ ಅದನ್ನು ಬದಲಾಯಿಸ್ಕೊಳ್ಳುವಂತಹ ಅವಶ್ಯಕತೆ ತುಂಬ ಇರುವಂಥದ್ದು. ಯಾವ ಥರ ಅಂದರೆ ನನ್ನಿಂದನೇ ಎಲ್ಲ ಆಗಬೇಕು, ನನ್ನ ವಿರುದ್ಧವಾಗಿ ಯಾರೂ ಮಾತಾಡಬಾರ್ದು. ಯಾರಾದರೂ ಮಾತಾಡಿದ್ರೆ ಈ ಸಿಂಹ ಯಾವ ರೀತಿ ಗರ್ಜನೆ ಮಾಡುತ್ತಲ್ಲ ಅದೇ ರೀತಿ ಗರ್ಜಿಸಿ ಅವರ ಮೇಲೆ ಬಿದ್ದು ಅವರನ್ನು ಮಾತು ಕಟ್ಟಾಕಿ ಅವ್ರು ಏನೂ ಮಾತಾಡ್ದಿರಂಗೆ ಮಾಡಿ ಅವರನ್ನು ಯಾವುದೇ ಒಂದು ವಿಚಾರಕ್ಕೂ ಸೇರಿಸ್ಕೊಳ್ದಂಗೆ ಮಾಡಿ ಎಲ್ಲದರಲ್ಲೂ ಕೂಡ ನಾನೇ ಶ್ರೇಷ್ಠ ಅಂತ ಏನಾದರೂ ಸಿಂಹರಾಶಿಯವರು ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಇದು ನಿಮಗೆ ಮುಳುವಾಗಿ ಬಹಳ ಕಾಡ್ತಕ್ಕಂಥ ಸಂಭವ ಇದೆ. ಟೀಕೆಗಳನ್ನು ಸರಿಯಾದ ರೀತಿಯಲ್ಲಿ ಎದುರಿಸಿದಾಗ ಮಾತ್ರ ಸಿಂಹರಾಶಿಯವರು ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಇನ್ನು ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಈ ಮಾಸದಲ್ಲಿ ಅತ್ಯಂತ ಶುಭದಾಯಕ ಫಲಗಳಿರುವಂಥದ್ದು. ಹಾಗೆ ಷೇರು ಮಾರುಕಟ್ಟೆಯಲ್ಲಿ ಯಾರಾದರೂ ದುಡ್ಡು ಹಾಕ್ತಾ ಇದ್ರೆ ಆ ಒಂದು ಷೇರು ಮಾರುಕಟ್ಟೆಯಲ್ಲಿ ಈ ಷೇರು ಮಾರುಕಟ್ಟೆ ಸ್ವಲ್ಪ ಬೀಳುವಂತಹ ಸಂಭವ ಆಗಸ್ಟ್ ಮಾಸದಲ್ಲಿದೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ವ್ಯವಹಾರಗಳನ್ನು ಮಾಡಿಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಸ್ವಲ್ಪ ನಷ್ಟವನ್ನು ಕೂಡ ಬರುವಂತಹ ಸಂಭವ ಇರೋದ್ರಿಂದ ಈ ಒಂದು ಮಾಸದಲ್ಲಿ ಒಂದಷ್ಟು ಟ್ರೇಡಿಂಗ್ ಮಾಡ್ತಕ್ಕಂಥದ್ದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಹಾಗೆ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂಥವ್ರು ಸ್ವಲ್ಪ ಅಷ್ಟಮ ಶನಿಯ ಪ್ರಭಾವ ಇರೋದ್ರಿಂದ ಈ ವರ್ಷ ಪೂರ್ತಿ ನಿಮಗೆ ಒಂದಷ್ಟು ಮಿಶ್ರ ಫಲಗಳನ್ನು ನಿಮ್ಮ ಕೆಲಸದಲ್ಲಿರುತ್ತೆ. ಬಿಸ್ನೆಸ್ ಮಾಡ್ತಾ ಇರುವಂಥವರು ಸ್ವಲ್ಪ ವಿಶೇಷವಾಗಿ ಸೂರ್ಯನಿಗೆ ಸಂಬಂಧಪಟ್ಟಂತಹ ಮಂತ್ರಗಳು, ಶನಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಪ್ರತಿನಿತ್ಯ ಹೇಳಿಕೊಳ್ಳಿ. ಇದರಿಂದ ನಿಮ್ಮ ಬರಬಹುದಾದಂತಹ ಕಷ್ಟಗಳು ನಿವಾರಣೆ ಆಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮೈಕೈ ಉರಿಯುವಂಥದ್ದು, ವಿಶೇಷವಾಗಿ ಉರಿಯುವಂತಹ ಒಂದು ಸಂಭವಗಳಿರ್ತಕ್ಕಂಥದ್ದು, ಹಾಗೆ ರಕ್ತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುವಂತಹ ಸಂಭವಗಳು ಈ ಒಂದು ಮಾಸದಲ್ಲಿ ಸಿಂಹರಾಶಿಯವರಿಗೆ ಹೆಚ್ಚಾಗಿರತಕ್ಕಂಥದ್ದು. ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತೇನೆ. ಇದರ ಜೊತೆಯಲ್ಲಿ ಒಂದಷ್ಟು ಗಂಡ ಹೆಂಡತಿ ಜೀವನದಲ್ಲಿ ಸ್ವಲ್ಪ ಅಭಿವೃದ್ಧಿ, ಸ್ವಲ್ಪ ಖುಷಿಯ ಸಮಯ ಕಳೆಯುವಂತಹ ಸಂಭವ ಇತ್ತು. ಅಂದರೆ ಮೂರನೇ ವ್ಯಕ್ತಿಗಳಿಂದ ಬೇರೆಯವರ ಮಾತು ಕೇಳಿ, ಇನ್ನೊಬ್ಬರ ಮಾತು ಕೇಳಿ ಒಂದಷ್ಟು ಜಗಳ, ಕಲಹಗಳಂತಕ್ಕಂಥದ್ದು ಕೂಡ ಮೂಡುವಂತಹ ಸಾಧ್ಯತೆ ಈ ಮಾಸದಲ್ಲಿದೆ. ಪ್ರೇಮಿಗಳಿಗೆ ಸ್ವಲ್ಪ ಪ್ರೇಮವನ್ನು ಹೇಳ್ಕೊಳ್ಳೋದಕ್ಕೆ ಶುಭದಾಯಕ ಮಾಸ ಆದರೂ ಕೂಡ ಆ ಕಡೆಯಿಂದ ಒಪ್ಪಿಗೆ ಬರದೆ ಸ್ವಲ್ಪ ನಿಧಾನ ಆಗ್ಬೋದು, ಅಥವಾ ಸ್ವಲ್ಪ ಮಿಶ್ರ ಫಲಗಳನ್ನು ಕೂಡ ಈ ಮಾಸದಲ್ಲಿ ಪ್ರೇಮಿಗಳು ನೋಡ್ಕೋಬಹುದು. ಹಾಗೆ ರೈತರ ಬಗ್ಗೆ ಹೇಳಬೇಕಂದ್ರೆ ರೈತರಿಗೆ ಈ ಮಾಸದಲ್ಲಿ ಶುಭವಾಗುತ್ತೆ. ಅದರಲ್ಲಿ ಹೂ ಬೆಳೆಗಾರರು ಯಾರಾಯಿತು ಅಂದರೆ ಖಂಡಿತವಾಗ್ಲೂ ಕೂಡ ಅತ್ಯಂತ ಶುಭ ನಿಮ್ಮದಾಗುತ್ತೆ ಈ ಒಂದು ಮಾಸದಲ್ಲಿ. ಇದರ ಜೊತೆಯಲ್ಲಿ ಸ್ವಲ್ಪ ಒಂದು ಫಾರ್ಮಸಿ ಅಥವಾ ಮೆಡಿಕಲ್ ಯಾರಾದರೂ ಇಟ್ಟು ಈ ಫೀಲ್ಡಲ್ಲಿ ಹೋಗ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಅಭಿವೃದ್ಧಿ ನಿಮಗಾಗುತ್ತೆ, ಈ ಒಂದು ಮಾಸದಲ್ಲಿ ಶುಭವಾಗುತ್ತೆ. ರಿಯಲ್ ಎಸ್ಟೇಟಲ್ಲಿ ಒಂದಷ್ಟು ವ್ಯವಹಾರಗಳು ಕೂಡಿ ಬರುವಂತಹ ಸಂಭವಗಳು ಈ ಮಾಸದಲ್ಲಿದೆ. ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ಮಾಡಬೇಕಾದ್ರೆ ಸೂರ್ಯನ ಬೆಂಬಲ ನಿಮಗಿರಲೇಬೇಕು. ಆದಿತ್ಯ ಹೃದಯ ಸ್ತೋತ್ರವನ್ನು ಪ್ರತಿನಿತ್ಯ ಓದ್ಕೊಳ್ಳಿ. ಎಷ್ಟೇ ಕಷ್ಟಪಟ್ಟರು ಸಿಂಹರಾಶಿಯವರು ಜೀವನದಲ್ಲಿ ಸಕ್ಸಸ್ ಆಗ್ತಾ ಇಲ್ಲ, ಮುಂದೆ ಬರ್ತಾ ಇಲ್ಲ ಅಂದರೆ ನಿಮ್ಮ ಜಾತಕಗಳನ್ನು ಒಮ್ಮೆ ಪರಿಶೀಲನೆ ಮಾಡ್ಕೊಳ್ಳಿ. ಯಾಕಂದರೆ ಯಾವ ದಾರಿಯಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತಕ್ಕಂಥದ್ರ ಬಗ್ಗೆ ಪೂರ್ಣ ಮಾಹಿತಿ ನಮ್ಮ ಜಾತಕದಲ್ಲಿರುತ್ತೆ. ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿಯೇತರ ಜೀವನವನ್ನು ನಡೆಸ್ತಾ ಇರ್ತಾರೆ. ಇನ್ನೂ ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲ ಇದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಆಗ್ತಾ ಇರ್ತಾರೆ. ಅದಕ್ಕೆ ಮೂಲ ಕಾರಣ ನಾನು ಯಾವ ದಾರಿಯಲ್ಲಿ ಹೋದರೆ ಸಕ್ಸಸ್ ಆಗ್ತೀನಿ, ನಮಗೆ ಯಾವ ಕೆಲಸ ಆಗ್ಬರುತ್ತೆ ಅಂತ ಹೇಳಿ ಅವರು ನೋಡಿ ಆ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇದರಿಂದಾಗಿ ಅವರು ಸಕ್ಸಸ್ ಆಗ್ತಾರೆ. ಸಿಂಹರಾಶಿಯವರು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಅವರದ್ದು ನೆರವೇರಲಿ, ಎಲ್ರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ಸರ್ವೇ ಜನಃ ಸುಖಿನೋ ಭವಂತು.